ಆ ಖಡಕ್ ಸಿಎಂ ಅಲ್ಲ, ಖಡಕ್ ಸಿಎಂ ಆಗಿ ಉಳಿದಿಲ್ಲ. ಎಲ್ಲ ವ್ಯವಸ್ಥೆಗಳು ಕುಲ್ಗೆಟ್ಟೋಗಿದೆ. ನಿಮ್ಮ ಸ್ನೇಹಿತ ಹೇಳಿರೋದು. ನಾವು ವಿರೋಧ ಪಕ್ಷದವ್ರು ಹೇಳಿದ್ರೆ ಬಿಡ್ರಿ ನಿಮ್ಗೆ ಅದೇ ಚಾಳಿ ಅಂತೀರ. ನಿಮ್ಮ ಸ್ನೇಹಿತ ಹೇಳಿರೋದು, ಅಫಿಷಿಯಲ್ ಆಗಿ ಹೇಳವ್ರೆ. ಅಧ್ಯಕ್ಷರೇ, ಆರೋಪಕ್ಕೆ ದಾಖಲೆ ಕೊಡಿ ಅಂದ್ರೆ ಏನ್ ಮಾಡ್ತೀರಾ? ಅಬ್ಕಾರಿ ಡಿಸಿ ಎಸ್ಪಿನೇ ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಳ್ಳುವಾಗ ಸಿಕ್ಕಾಕೊಂಡಿದ್ದಾರೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಇವೆಲ್ಲ ಕಾಮನ್ ಸೆನ್ಸ್ ಅಲ್ವಾ? ಕಳ್ಳರ ರಕ್ಷಣೆಗೆ ಒಂದು ನೆಪ ಅಷ್ಟೇ. ನೀವೇನಾದರೂ ಸರ್ಕಾರ ಸಾಕ್ಷಿ ಕೊಡಿ ಅಂತ ಹೇಳಿದ್ರೆ ಅವನೇ ಹೇಳ್ಬಿಟ್ಟವನೆ, ಗುರುಸ್ವಾಮಿ ಮುಖ್ಯಮಂತ್ರಿಗಳ ಸ್ನೇಹಿತನೇ ಹೇಳ್ಬಿಟ್ಟವನೆ, ಕಳ್ಳ ನೆಪ, ಕುಂಟು ನೆಪ, ಇದು ಇಷ್ಟು ಕಾಮನ್ ಸೆನ್ಸ್ ಅಂತ ಅವನೇ ಹೇಳ್ಬಿಟ್ಟಿದ್ದ. ಇತ್ತೀಚೆಗೆ ಬೇಡ ಅಂದ್ರು 586 ಶಾಪ್ಗಳನ್ನು ಹರಾಜು ಮಾಡಿದ್ರು. ಬೇಡ ಅಂದ್ರು 586 ಶಾಪ್ಗಳನ್ನು ಹರಾಜು ಮಾಡಿದ್ರು. ಇದನ್ನು ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೇವೆ. ಬರೀ ದುಡ್ಡು ಬರೋದು ನೋಡ್ತಾರೆ ಹೊರತೆ ಸಮಸ್ಯೆ ಬಗ್ಗೆ ಕ್ಯಾರೇ ಇಲ್ಲ. ಈ 586 ಕರೆದಿದ್ರು, ಯಾರಿಗೂ ಗೊತ್ತಿರಲಿಲ್ಲ. ನಮ್ಗನ್ಸುತ್ತೆ ರೂಲಿಂಗ್ ಪಾರ್ಟಿ MLAಗಳಿಗೂ ಗೊತ್ತಿದ್ದಂಗೆ ಕಾಣಿಸಿಲ್ಲ. ಯಾರಿಗೂ ಗೊತ್ತಿಲ್ಲ, ಕರೆದ್ಬಿಟ್ಟವ್ರಿ. ಅದು ಯಾರು, ಅದು ಮುಂದೆ ಐತೆ, ಇವಾಗ ಹೇಳ್ಬಿಡ್ತೀನಿ. ಆಂಧ್ರದವರೆಲ್ಲ ಹಾಕಿರೋರೆಲ್ಲ ಆಂಧ್ರದವರು, ಡೀಲು ಆಂಧ್ರದಲ್ಲೇ, ರೇಟು ಆಂಧ್ರದಲ್ಲೇ ಫಿಕ್ಸ್ ಆಗ್ಬಿಟ್ಟೈತೆ, ಇಷ್ಟು ಕೊಡಬೇಕು ಎಲ್ಲ ಅಂತ ಹೇಳ್ಬಿಟ್ಟು. ಈ ಅಸೋಸಿಯೇಷನ್ ಅವರಲ್ಲಿ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ, ಇದೆಲ್ಲ ಕೂಡ. ಸರ್, ಕೊನೆಯದಾಗಿ ಅವನು ಫ್ರಸ್ಟ್ರೇಟ್ ಆಗ್ಬಿಟ್ಟು ಹೇಳ್ತಾನೆ ಕೊನೆಯದಾಗಿ, ಸರ್ ನನಗೀಗ 74 ವರ್ಷ, ಸಿಎಂ ಅವ್ರಿಗೆ 80 ವರ್ಷ ಅಲ್ಲ, 78 ಅಂತ ಇಟ್ಕೊಳ್ಳೋಣ, 78. ನನ್ನ ಅನುಭವದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ಸಾಕಷ್ಟು ನೋಡಿದ್ದೀನಿ. ಸಿಎಂ ಕ್ಷೇತ್ರದವನೇ ಆಗಿ ಅವರ ವಿರುದ್ಧವೇ ಮಾತಾಡೋ ಸ್ಥಿತಿಗೆ ಬಂದಿದ್ದೇನೆ. ಯಾವುದಕ್ಕೂ ಕೇರ್